ನನ್ನ ಹೆಸರು ರಾಮ್ ಅಂತ. ಆಲ್ರೆಡಿ ಸರ್ ಅವ್ರು ಕೂಡ ನಮ್ಗೆ ಗೊತ್ತು. ವಿ ಜಯರಾಮಣ್ಣ ಅಂತಂದರೆ ಇಡೀ ಏರಿಯಾಗೆ ಗೊತ್ತಿಲ್ಲಿ. ಎಸ್ ಸರ್ನು ಅಣ್ಣ, ನಾನು ನಿಮ್ಮ ಹೊಲಕ್ಕೆ ಆಲ್ರೆಡಿ ಲಾಸ್ಟ್ ಟೈಮ್ ಆಗ್ಲಿಕಾಯಿ ಹಾಕಿದ್ರಿ. ಅವಾಗಲೂ ಬಂದು ನಿಮ್ಮ ಆಗ್ಲಿಕಾಯಿಗೂ ಪ್ರಾಬ್ಲಮ್ ಆಗಿತ್ತು, ಸಾಕಷ್ಟು ಫಂಗಸ್ಗಳಿತ್ತು. ಮತ್ತು ಅದಕ್ಕೂ ಕೂಡ ಕೊಟ್ಟೋಗಿದ್ದೆ. ಅಶೋಕ್ ಮತ್ತು ಮುನ್ರಾಜಣ್ಣವ್ರ ಕಡೆಯಿಂದ ಬಂದು ನಾನು ಆಲ್ರೆಡಿ ಕೊಟ್ಟೋಗಿದ್ದೆ. ಇವತ್ತು ಅದರಲ್ಲೂ ಒಂದು ಒಳ್ಳೆ ಫಲ ತೊಗೊಂಡ್ರಿ, ಕರೆಕ್ಟ್ ಅಲ್ಲ? ಇವಾಗ ಕ್ಯಾಬೇಜ್ ಹಾಕ್ಬೇಕಾದ್ರೆ ನೀವು ನನಗೆ ಡೈರೆಕ್ಟ್ ಫೋನ್ ಮಾಡಿದ್ರಿ, ರಾಮ್ ನಾನು ಕ್ಯಾಬೇಜ್ ಹಾಕ್ತಾ ಇದ್ದೀನಿ, ನನಗೆ ಆಗ್ಲಿಕಾಯಿ ಏನು ರಿಸಲ್ಟ್ ಬಂದಿದೆಯೋ ಅದೇ ಥರ ರಿಸಲ್ಟ್ ನನಗೆ ಇವತ್ತು ಕ್ಯಾಪ್ಸಿಕಮು ಬರಬೇಕು ಅಂತ ಹೇಳಿದ್ರಿ. ಸರ್ ನಾನು ನಿಮಗೆ ಏನೇನು ಡೈರೆಕ್ಷನ್ ಮಾಡಬೇಕು ಅಂತ ಅಗ್ರಿ ಮಾಸು, ಅಗ್ರಿ ಯುಮಿಕು, ಬಯೋಫಂಗಸ್, ನಾನೆಟೆಕ್ಕು, ಅಗ್ರಿ ಎಡಿಟು ಎಲ್ಲ ಕೊಟ್ಟಿದ್ದೆ. ಗ್ರ್ಯಾನ್ಯುವಲ್ ಒಂದು ಬಿಟ್ಟು ಅಗ್ರಿ ಗೋಲ್ಡು ಕೂಡ ಕೊಟ್ಟಿದ್ದೆ. ಗ್ರ್ಯಾನ್ಯುವಲ್ ಒಂದು ಬಿಟ್ಟು ಇನ್ನೆಲ್ಲನೂ ಕೂಡ ಕೊಟ್ಟಿದ್ದೆ. ಎಲ್ಲ ಕೂಡದಲ್ಲೂ ಕೂಡ ಇವತ್ತು ಒಂದು ಒಳ್ಳೆ ಫಸಲನ್ನ ತೊಗೊಂಡಿದ್ದೀರಾ. ಎಷ್ಟು ಎಕರೆ ಇದೆ ಸರ್ ಇದು? 1.5 ಎಕರೆ ಇದೆ. ಇವತ್ತು 1.5 ಎಕರೆಯಲ್ಲಿ ಇವತ್ತು ನೀವು ಗೊತ್ತಿರೋದು ಕ್ಯಾಪ್ಸಿಕಮ್ ಹಾಕಿದ್ರಿ. ಸರ್ ಹೆಂಗಿದೆ ನಿಮ್ಮ ಕ್ಯಾಪ್ಸಿಕಮ್? ಚೆನ್ನಾಗಿದೆ ಸರ್. ಹೆಂಗೆ ಹೇಳ್ತೀರಾ ಚೆನ್ನಾಗಿದೆ ಅಂತ? ಈ ಕ್ಲೈಮೇಟ್ ಅಲ್ಲಿ ಈ ತರ ಉಳಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಯಾಕೆ ಗೊತ್ತಾ? ಈ ಕ್ಲೈಮೇಟ್ ನೀವು ಅಷ್ಟೊಂದು ಹೇಳ್ತಾ ಇದ್ದೀರಾ. ಮಳೆ ಹಾ, ವಿಪರೀತ ಮಳೆ ಈ ಸಾರಿ. ಹೌದು, ಅದರಲ್ಲಿ ಕ್ಲೈಮೇಟ್ ಒಂದಿನ ಚೇಂಜ್ ಆಗ್ತಾ ಇರ್ತದೆ. ಕರೆಕ್ಟ್. ಕ್ಯಾಪ್ಸಿಕಮ್ಗೆ ಈ ಹವಾಮಾನ ವೈಪರೀತ್ಯಗಳು ತಡ್ಕೊಳ್ಳೋ ಶಕ್ತಿ ಇರಲ್ಲ, ನಿಜವಾಗ್ಲೂ ಇಲ್ಲ. ಹೌದು, ಅದಕ್ಕೆ ನಿಮ್ಮ ಪ್ರಾಡಕ್ಟ್ಸ್ ತುಂಬಾನೇ ಯೂಸ್ ಮಾಡಿರೋದ್ರಿಂದ ನಮ್ಗೆ ಈ ಸಾರಿ ಈ ತರ ಬೆಳೆ ಉಳ್ಕೊಳ್ಳೋದ್ರಿಂದ ಗ್ಯಾರಂಟಿ ಇದರಿಂದಾನೇ ಅಂತ ನಮ್ಗೆ ಡೆಫಿನೆಟ್ ಆಗಿ ಖುಷಿ ಆಗ್ತಾ ಇದೆ. ಸರ್ ಆಲ್ರೆಡಿ ಕಟಾವ್ ಮಾಡ್ತಾ ಇದ್ದೀರಾ? ಸರ್ ಎಷ್ಟು ಕಟಾವ್ ಈಗ ಒಂದು 10 ಟನ್ ಹೋಗಿದೆ. 10 ಟನ್ ಸಾಮಾನ್ಯವಾಗಿ ಫಸ್ಟ್ ಕೊಯ್ಲು ಒಂದೂವರೆ ಎಕರೆಗೆ ಫಸ್ಟ್ ಕ್ರಾಪ್ ಅಂದ್ರೆ ಕೆಳಗಡೆ ಫಸ್ಟ್ ಕ್ರಾಪ್ ಅಂತೀವಿ ನಾವು, ಕೆಳಗಡೆ ಕಾಯಿ, ಅದೆಲ್ಲ ಒಂದು 5-6 ಟನ್ ಸಿಗುತ್ತೆ ಅಷ್ಟೇ. ಅದಕ್ಕೇನೆ ಒಂದು 10 ಟನ್ ಬಂದಿದೆ. ಈಗ ಅದಕ್ಕೇನೆ 5-6 ಟನ್ ಬರೋ ಜಾಗದಲ್ಲಿ 10 ಟನ್ ಆಲ್ರೆಡಿ ಬಂದಿದೆ. ಸರ್ ಯೋಚನೆ ಮಾಡಿ, ಇವತ್ತು ರಾಸಾಯನಿಕ ಗೊಬ್ಬರ ನೀವು ಹಾಕ್ತೀರಾ, ಯೂರಿಯಾ, DAP, ಪೊಟ್ಯಾಷಿಯಮ್, ಕಾಂಪ್ಲೆಕ್ಸ್ ಎಲ್ಲ ಹಾಕ್ತೀರಾ, ಕರೆಕ್ಟ್? ಅಷ್ಟೆಲ್ಲ ಹಾಕಿದ್ರು ಕೂಡ ಇವತ್ತು ಬೆಳೆ ಉಳಿತಾ ಇಲ್ಲ, ವೇಸ್ಟ್ ಆಗ್ತಿದೆ. ಅಷ್ಟೊಂದು ಇಳುವರಿನೂ ಬರ್ತಾ ಇರಲಿಲ್ಲ. ಈ ಕೆಮಿಕಲ್ ಯಾವಾಗ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವೋ ಈ ಹವಾಮಾನ ವೈಪರೀತ್ಯಗಳಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಇಲ್ಲ, ನಿಜ, ಬೇಗ ಗಿಡ ಹಾಳಾಗ್ತಿತ್ತು. ಸರ್ ಇವಾಗ ಹೇಳ್ತಾ ಇದ್ದಾರೆ ಆಲ್ರೆಡಿ ನಾನು 5 ಟನ್ 10 ಟನ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 5 ಟನ್ಗಿಂತ ಇನ್ನೂ 5 ಟನ್ ಜಾಸ್ತಿ ತೊಗೊಂಡಿದ್ದೀನಿ. ಟೋಟಲ್ 10 ಟನ್ ಕಟಾವ್ ಆಗಿದೆ, ಕರೆಕ್ಟ್ ಅಲ್ಲ? ಇನ್ನು ಇವತ್ತು ಗಿಡ ಇನ್ನೂ ಸಾಕಷ್ಟು ಬಲಿಷ್ಠವಾಗಿದೆ. ಈಗ ಇದೆಯಲ್ಲ, ಈಗ ಕಾಯಿ ಇರೋದು ಒಂದು 15 ಟನ್ ಕಾಯಿ ಇದೆ. ಈಗ ಆಲ್ರೆಡಿ 15 ಟನ್ ಇದೆ. 15 ಟನ್ ಇದೆ. ಆ ಸ್ಟೆಪ್ ಖಾಲಿ ಆಗುತ್ತೆ, 15 ಟನ್ ಆಗುತ್ತೆ. ಆಗ 25 ಟನ್. ಸರ್ ಹೇಳಿ, ವೆಸ್ಟೇಜ್ ಪ್ರಾಡಕ್ಟು ತುಂಬ ಕಮ್ಮಿ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಕೊಡ್ತಾ ಇದೆ. ಯಾಕೆ ಗೊತ್ತಾ? ಅದು ಯೂಸ್ ಮಾಡಿದಾಗ ಅದು ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ, ಪೈಸೆ ಲೆಕ್ಕದಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಟೈಮಲ್ಲಿ ಯೂರಿಯಾ ತೊಗೊಂಡಾಗ ಇದು ಜಾಸ್ತಿನೇ ಅಂತ ಅನ್ಸುತ್ತೆ, ಐ ಅಗ್ರಿ. ಬಟ್ ಅದು ಯಾವಾಗ ಫುಲ್ಲು ಬೆಳೆಯಲ್ಲಿ ಅವ್ನು ಯೂಸ್ ಮಾಡ್ತಾನೋ ಅವಾಗ ಅದು ಕ್ರಾಫ್ಟ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈಗ ನಾವು ಕೆಮಿಕಲ್ ಅಲ್ಲಿ ಬೇಕಾದ ವೆರೈಟೀಸ್ ಇದಾವೆ ತುಂಬಾ. ಹೌದು ಸರ್, ನಿಜ. ಏನೋ ವಾಟರ್ ಸಾಲ್ಯುಬಲ್, ಹೌದು, ನಾವು ಬಿಡ್ತೀವಿ ತಂದು, ಬಿಟ್ಟು 4 ದಿವಸಕ್ಕೆ ಗಿಡ ಶೇಡ್ ಆಗುತ್ತೆ. ಮತ್ತೆ ತಿರ್ಗಾ 3 ದಿನಕ್ಕೆ 4 ದಿನಕ್ಕೆ ನಾವು ಬಿಡ್ತಾನೆ ಇರ್ಬೇಕಾಗ್ತದೆ. ಹೌದು, ಇವನ ನಿಮ್ಮ ಪ್ರಾಡಕ್ಟ್ಗಳು ವಾರಕ್ಕೊಂದ್ಸರಿ ಇಲ್ಲ 15 ದಿವಸಕ್ಕೆ ಒಂದ್ಸರಿ ಬಿಡ್ತಾ ಇದ್ದೀವಿ. ಯೋಚನೆ ಮಾಡಿ, ಆದ್ರೂ ಗಿಡ ಡಲ್ ಆಗ್ತಾ ಇಲ್ಲ. ನೋಡಿ, ಇನ್ನೂ ಗಿಡ ಸ್ಟ್ರಾಂಗ್ ಇದೆ. ಅಂದ್ರೆ ನೀವು ಹೇಳ್ತಿದ್ದೀರಾ ಈಚೆ ತರದು ಪ್ರತಿದಿನ ಬಿಡಬೇಕು, ಬಟ್ ಇದ್ರಲ್ಲಿ ಒಂದ್ಸಲಿ ಬಿಟ್ಟಿದ್ದಕ್ಕೆ ಇವತ್ತು ಈ ತರ ಗಿಡ ಬಲಿಷ್ಠವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಜೊತೆಗೆ ಈ ಮಾತು ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ನಾವು ಅನುಭವದಿಂದ ಹೇಳ್ತಾ, ಯಾಕಂದ್ರೆ ನಾವು ಬೇಕಾದಷ್ಟು ಕೆಮಿಕಲ್ಸ್ ಯೂಸ್ ಮಾಡಿದೀವಲ್ಲ. ಯೂಸ್ ಮಾಡಿ ನಾವು ಎಷ್ಟು ದಿನಕ್ಕೆ ಕೆಮಿಕಲ್ ಬಿಡ್ತೀವಿ, ನಿಮ್ ಪ್ರಾಡಕ್ಟ್ಸ್ ಎಷ್ಟು ದಿನಕ್ಕೆ ಒಂದ್ಸತಿ ಬಿಡ್ತೀವಿ, ನಮ್ಗೆ ಡಿಫ್ರೆನ್ಸಿಯೇಷನ್ಸ್ ಗೊತ್ತಾಗ್ತಿದೆ ನಿಮ್ಗೆ. ಸರ್ ಹಾಗಂದ್ರೆ ಅಲ್ಲಿನ ರಾಸಾಯನಿಕ ಗೊಬ್ಬರ ಅತಿ ಹೆಚ್ಚು ಹಾಕೋದ್ರಿಂದ ಭೂಮಿ ಹಾಳಾಗ್ತಿತ್ತು, ಬೆಳೆ ಹಾಳಾಗ್ತಿತ್ತು, ಒಬ್ಬ ಕೂಲಿ ಹಾಳಿನ ದುಡ್ಡು ಜಾಸ್ತಿ ಆಗ್ತಿತ್ತು, ನಿಮ್ಗೆ ಟೆನ್ಷನ್ ಜಾಸ್ತಿ ಆಗ್ತಿತ್ತು, ನೀರು ಜಾಸ್ತಿ ವೇಸ್ಟ್ ಆಗ್ತಿತ್ತು. ಇಷ್ಟೊಂದು ಗ್ರೀನಿಶ್ ಬರ್ತಾ ಇಲ್ಲ, ಇಷ್ಟೊಂದು ಗ್ರೀನಿಶು ಇಲ್ಲ, ಇಷ್ಟೊಂದು ಶೈನಿಂಗು ಇಲ್ಲ ಬಿಡು. ಕಾಯಿ ನೀವು ನೋಡ್ಬೋದು, ಕಾಯಿನೂ ಕೂಡ ಒಂದೊಂದು ಸಿಕ್ಕಾಪಷ್ಟೇ ಇವತ್ತು ಬಲಿಷ್ಠವಾಗಿದೆ. ಇನ್ನೂ ಆಕ್ಚುಲಿ ಸೈಜ್ ಬರುತ್ತೆ. ಈ ಗಿಡದಲ್ಲಿ ಫುಲ್ಲು ಕೂಡ ಇವತ್ತೆಲ್ಲ ಜಾಗದಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಕಾಯಿಗಳು ಗ್ರೋತ್ ಆಗ್ತಾ ಇದೆ, ಓಕೆನಾ? ಇಲ್ಲೂ ಕೂಡ ನೋಡ್ಬೋದು ಸಾಕಷ್ಟಿದೆ. ಸರ್ ಒಂದಂತೂ ನಿಜ, ಇವತ್ತು ಸಾಕಷ್ಟು ಪ್ರಾಡಕ್ಟು ಇವತ್ತು ಹೋಗ್ತಾ ಇದೆ, ಇವತ್ತು ಮೂವ್ಮೆಂಟ್ ಆಗ್ತಿದೆ. ಬರೀ ನಿಮ್ಗೆ ಒಂದೇ ಫಸಲ್ ತೊಗೊಂಡಿಲ್ಲ, ನೀವು ನಿಮ್ಮ ಮಾವನಿಗೂ ಕೂಡ ಹೇಳಿದ್ರಿ, ಅವರು ಟೊಮೊಟೊಗೂ ಕೂಡ ಹಾಕಿದ್ರು. ಟೋಟಲ್ ಎಷ್ಟು ಎಕರೆ ಇದೆ ಸರ್ ಅವ್ರದ್ದು? ಅವ್ರದ್ದು ಅಲ್ಲೇ ಒಂದು 6 ಎಕರೆ ಇದೆ. 6 ಎಕರೆ ಹಾಕಿದ್ರು. ಅವರು 6 ಎಕರೆಲ್ಲಿ ಹಾಕಿ ಅವ್ರಿಗೇನು ರಿಸಲ್ಟ್ ಬಂತು ಸರ್? ಸರ್ ಅವರು ಸುಮಾರು 1.5 ಎಕರೆ
ಪ್ಲೇಸಲ್ಲಿ ಹಾಂ ಸುಮಾರು 6,000 ಬಾಕ್ಸ್ ತೆಗೆದಿದ್ದಾರೆ. 6,000 ಬಾಕ್ಸ್ ತೆಗೆದಿದ್ದಾರೆ ಅಂದರೆ ಅವ್ರಿಗೂ ಕೂಡ ಖುಷಿ ಆಗ್ತಾ ಇದೆ. ವೆರಿ ಗುಡ್ ಸರ್. ಒಂದಂತೂ ಹೇಳ್ತೀನಿ, ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ತೊಗೊಂಡಾಗ ಇನ್ನೊಬ್ಬ ವ್ಯಕ್ತಿಗೆ ಸುದ್ದಿ ಮುಟ್ಸೋಕ್ಕಾಗುತ್ತೆ. ಇವತ್ತು ನೀವೇನು ಬೆಳೀತಾ ಇದ್ದೀರಾ ಇದನ್ನು ಸಾವಯವ ಅಂತ ಹೇಳ್ತಾರೆ. ಇದು ಮನುಷ್ಯ ತಿನ್ನೋದ್ರಿಂದ ಅವನ ಜೀವನನೂ ಕೂಡ ಇನ್ನೂ ಅಭಿವೃದ್ಧಿ ಆಗುತ್ತೆ, ಇನ್ನೂ ಬೆಳವಣಿಗೆ ಆಗುತ್ತೆ. ಜೊತೆ ಎಲ್ಲದಕ್ಕಿಂತ ನಮ್ಮ ಮಣ್ಣು ತುಂಬ ಫಲವತ್ತತೆಯಿಂದ ಕೂಡಿರುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮನ್ನು ನಂಬಿ ನಿಂತ್ಕೊಂಡು ಇವತ್ತು ವರ್ಕ್ ಮಾಡಿದ್ದಕ್ಕೆ ನೀವು ಒಂದು ಒಳ್ಳೆ ಫಸಲನ್ನ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾನು ನಿಮ್ಗೆ ಎಲ್ಲರಿಗೂ ಹೇಳೋದು ಒಂದು ಮಾತು, ಯಾಕೆ ಅಂತಂದರೆ ಸಾಕಷ್ಟು ಜನಗಳಿಗೆ ಈ ಮಾತನ್ನ ಹೇಳೋಕೆ ಹೋದಾಗ ಕನ್ಫ್ಯೂಸ್ 55%, 50% ಆಗ್ತಾರೆ. ವಿ ಜಯರಾಮಣ್ಣವರು ಕೂಡ ಒಂದು ಜಮಾನದಲ್ಲಿ, ಅಂದರೆ ನನಗೆ ಕಳೆದ ಒಂದು 5-6 ತಿಂಗಳಿಂದ ಪರಿಚಯ ಇದ್ದಾರೆ ಅಣ್ಣವರು, ಕರೆಕ್ಟ್ ಅಲ್ಲ? ಯಾಕೆಂತಂದರೆ ಅವರು ಇದಾಕಿದ್ರು, ಆಗ್ಲಕಾಯಿ ಹಾಕಿದ್ರು. ಆಗ್ಲಕಾಯಲ್ಲಿ ಕಂಪ್ಲೀಟ್ಲಿ ಫಂಗಸ್ ಬಂದೋಗಿತ್ತು. ಅಣ್ಣವ್ರು ಒಂದೇ ಒಂದು ಮಾತು ಹೇಳಿದ್ವಿ, ನೋಡಿ ಈ ಥರ ಒಂದು ಬೆಳೆ ಇದೆ, ಈ ಥರ ಒಂದು ಬೆಳೆಗೆ ಈ ಥರ ಸಾವಯವ ಹಾಕಿದ್ರೆ ಒಂದು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಕ್ಕೆ ಆ ವ್ಯಕ್ತಿ ನಂಬಿ ಹಾಕಿದ್ದಕ್ಕೆ ಒಂದು ಒಳ್ಳೆ ಫಸಲು ಬಂತು. ಇವತ್ತು ಕ್ಯಾಪ್ಸಿಕಮ್ ಕೂಡ ನಿಮ್ಮ ಕಣ್ಮುಂದೆನೇ ಇದೆ, 1.5 ಎಕರೆ ಹಾಕಿದರೆ ಒಂದು ಒಳ್ಳೆ ಫಸಲು ಬಂದಿದೆ. ಇಷ್ಟೆಲ್ಲ ಬರೋದಕ್ಕೆ ಕಾರಣ ಇವತ್ತು ನಮಗೆಲ್ಲ ಎಜುಕೇಷನ್ ಕೊಡ್ತಾ ಇರೋದು ವೆಸ್ಟೀಜ್ ಅನ್ನೋ ಒಂದು ಕಂಪ್ನಿ. ಅದಕ್ಕಿಂತ ಇಂಪಾರ್ಟೆಂಟು ವೆಸ್ಟೀಜಲ್ಲಿ ಒಬ್ಬ ಗ್ರೇಟೆಸ್ಟ್ ಪರ್ಸನ್ ಇದ್ದಾರೆ. ಆ ವ್ಯಕ್ತಿ ಬಗ್ಗೆ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಮಿಸ್ಟರ್ ಮಾರುತಿ ಅಂತ ಯಾವುದೋ ಊರಲ್ಲಿ ಕೂತ್ಕೊಂಡು ಇವತ್ತು ಸಾಕಷ್ಟು ಜನಗಳಿಗೆ ಇವತ್ತು ವಿದ್ಯಾದಾನ ಮಾಡ್ತಾ ಇದ್ದಾರೆ. ಅದೇ ಥರ ಚಿಕ್ಕಣ್ಣ ಅಂತ ಒಬ್ಬ ಸೂಪರ್ಬ್ ಪರ್ಸನ್ ಇದ್ದಾರೆ. ಇವತ್ತು ಅವರು ಕೂಡ ನಮಗೊಂದು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟು ದಿ ಗ್ರೇಟ್ ಲೆಜೆಂಡ್ ಆಫ್ ಕರ್ನಾಟಕ ಜೆ ಮಂಜುನಾಥ್ ಅಂತ ಇದ್ದಾರೆ. ಆ ವ್ಯಕ್ತಿ ಮನುಷ್ಯನೇ ಅಲ್ಲ, ಆ ವ್ಯಕ್ತಿ ದೇವರನ್ನೂ ಕೂಡ ತಪ್ಪಾಗಲ್ಲ. ಯಾಕೆಂತಂದರೆ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಹುಡುಕಿ ಈ ಒಂದು ಅವಕಾಶ ಕೊಟ್ಟು ಇವತ್ತು ಸಾಕಷ್ಟು ಜನಗಳಿಗೆ ಇವತ್ತು ಲಕ್ಷಾಂತರ ರೂಪಾಯಿ ಇನ್ಕಮ್ ಕೊಡಿಸ್ತಾ ಇದ್ದಾರೆ, ಒಂದು ಒಳ್ಳೆ ಬೆಳೆ ಕೊಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ಸರ್. ಇವತ್ತು ಆ ಟೀಮಲ್ಲಿ ಇರೋದಕ್ಕೆ ನಮಗೂ ಕೂಡ ಖುಷಿ ಆಗ್ತಿದೆ. ವಿಶ್ ಯು ಗುಡ್ ಲಕ್, ಬಿ ರಾಕ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು ಸ್ನೇಹಿತರೆ. 1 2 ನೀವು ನೋಡ್ಬೋದು, ಇವತ್ತು ಗ್ರೀನು ಗಿಡನೂ ಕೂಡ ಹಚ್ಚ ಹೆಸರಲ್ಲಾಗಿದೆ, ಮತ್ತು ಕಾಯಿನೂ ಕೂಡ ಒಂದು ಒಳ್ಳೆ ಸೈಜ್ ಬಂದಿದೆ, ಮತ್ತು ಸೈಜ್ ಬರ್ತಾನೂ ಇದೆ. ಇನ್ನು ಸಾಕಷ್ಟು ಜನಗಳಿಗೆ ಮುಚ್ಚು ಪ್ರಾಬ್ಲಮ್ ಬರುತ್ತೆ, ಕರೆಕ್ಟ್ ಅಲ್ಲ? ಇವತ್ತು ಮುಚ್ಚು ಕೂಡ ಇಲ್ಲ, ಜೊತೆ ಇವತ್ತು ಕ್ರಾಫ್ಟಿಂಗು ಕೂಡ ಇವತ್ತು ಒಂದು ಒಳ್ಳೆ ಗ್ರೋತಿಂಗು ಕೂಡ ಇದೆ. ಎಸ್, ಬರೀ ನೀವು ನೋಡ್ಬೋದು ಆಲ್ರೆಡಿ 10 ಟನ್ ಕಟಾವಾಗಿದೆ, ಇನ್ನು 15 ಟನ್ದು ಇವತ್ತು ಇನ್ನೂ ಕಾಯಿ ಇದೆ. ಸಾಕಷ್ಟು ಜಾಗ ನೋಡ್ಬೋದು, ಒಂದು ಗಿಡದಲ್ಲೂ ಕೂಡ ಫಂಗಸ್ ಕಾಣಿಸ್ತಿಲ್ಲ, ಒಂದು ಕಾಯಿಲೆ ಕಾಣಿಸ್ತಿಲ್ಲ. ಎಸ್, ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತು ನೀವು ನಂಬಿದ್ರೆ ಕಲ್ಲು ಕೂಡ ದೇವರು. ಎಸ್ ಅವನು ನಂಬದೆ ಹೋದರೆ ದೇವರು ಕೂಡ ಕಲ್ಲಾಗೋಗ್ತಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಂಬಿಕೆಯೇ ಜೀವನ. ನಂಬಿ ಮಾಡಿದ್ರೆ ರೈತ ಯಾವತ್ತಿನವರೆಗೂ ರೈತನಿಗೆ ಸಾಲ ಕೊಡೋರು ಯಾರ ಕೈಲೂ ಕೂಡ ಅಷ್ಟೊಂದು ಶಕ್ತಿ ಇಲ್ಲ. ರೈತನ ಇನ್ನೊಬ್ರಿಗೆ ಸಾಲ ಕೊಡ್ಬೋದು, ಯಾಕೆಂತಂದರೆ ಅಷ್ಟು ಕೇಪಬಿಲಿಟಿ ರೈತಂಗಿದೆ. ಎಸ್ ಆರ್ನೋ ಅದು ನಿಮಗೂ ಕೂಡ ಗೊತ್ತಿದೆ. ಬಟ್ ನಂಬಿಕೆ ಇಟ್ಟು ವ್ಯವಸಾಯ ಮಾಡಿದ್ರೆ ಇವತ್ತು ಒಂದು ಒಳ್ಳೆ ಫಸಲನ್ನ ಇವತ್ತು ಆಲ್ರೆಡಿ ರೈತ ತಗೋತಾ ಇದ್ದಾನೆ. ಇಂಥ ಒಂದು ಫಾರ್ಮುಲಾ ಕಾಯಿ ನಾವು ಕೂಡ ನೋಡ್ಬೋದು. ಇವತ್ತು ಸಾಕಷ್ಟು ಕಾಯಿಗಳು ಗ್ರೋತ್ ಆಗ್ತಾ ಇದೆ. ಕಾಯಿ ಸೈಜು ಕೂಡ ನೋಡ್ಬೋದು, ಒಂದು ಕಾಯಿನೂ ಕೂಡ ಒಂದು ಫಂಗಸ್ ಇಲ್ದಂಗೆ ಒಂದು ಒಳ್ಳೆ ಗ್ರೋತಿಂಗ್ ಆಗಿದೆ. ಥ್ಯಾಂಕ್ ಯು ಸ್ನೇಹಿತರೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇವತ್ತು ಈ ಒಂದು ಅವಕಾಶದಲ್ಲಿ ಒಬ್ಬ ರೈತ ಒಂದು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. ವಿಶ್ ಯು ಗುಡ್ ಲಕ್.